ಇಮ್ಯಾಜಿನ್ ಮಾಡಿ 1885 ಜರ್ಮನ್ ನಲ್ಲಿ ಒಂದು ಚಿಕ್ಕ ಊರು. ಈ ಊರಲ್ಲಿ ಒಬ್ಬ ಮನುಷ್ಯ ಯಾರು ನೋಡ್ದಿರೋ ಒಂದು ವಸ್ತುನ ಓಡಿಸ್ತಾ ಇರ್ತಾನೆ. ಹಂಗೆ ಓಡಿಸ್ತಾ ಸ್ಟ್ರೈಟ್ ಆಗಿ ಹೋಗಿ ಅಲ್ಲಿರೋ ಒಂದು ಗೋಡೆ ಗುದ್ದಿ ಅದನ್ನ ಕ್ರಾಶ್ ಮಾಡ್ತಾನೆ. ಇದೇ ವರ್ಲ್ಡ್ಸ್ ಫಸ್ಟ್ ಕಾರ್ ಮತ್ತೆ ವರ್ಲ್ಡ್ಸ್ ಫಸ್ಟ್ ಕ್ರಾಶ್ ಟೆಸ್ಟ್. ಈ ಇನ್ಸಿಡೆಂಟ್ ಇಂದಾನೆ ಆಟೋಮೊಬೈಲ್ ಇಂಡಸ್ಟ್ರಿ ಹುಟ್ಕೊಂತು. ಸೊ ವರ್ಲ್ಡ್ಸ್ ಫಸ್ಟ್ ಕಾರ್ ಹೆಂಗ್ ಹುಟ್ಕೊಂತು ಅನ್ನೋ ಕಥೆನ ನೋಡೋಣ ಬನ್ನಿ. 1885 ಮುಂಚೆ ಜನರು ಎಲ್ಲೇ ಹೋಗ್ಬೇಕಾದ್ರೂ ಅವ್ರಿಗೆ ಕುದುರೆ ಬೇಕಾಗಿತ್ತು, ಟ್ರಾನ್ಸ್ಪೋರ್ಟೇಶನ್ ಪರ್ಪಸ್. ಅವಾಗ ಅಮೆರಿಕನಲ್ಲಿ ಸುಮಾರು 1.5 ಕೋಟಿಯಷ್ಟು ಕುದುರೆ ಯೂಸ್ ಮಾಡ್ತಾ ಇದ್ರು. ಜನ ಓಡಾಡಕ್ಕೆ ಮತ್ತೆ ಅಲ್ಲಿರೋ ವಸ್ತುಗಳನ್ನ ಸಾಗ್ಸೋಕೆ ಈ ಕುದುರೆನ ಯೂಸ್ ಮಾಡ್ತಾ ಇದ್ರು. ಆವಾಗ ಕಾರ್ಲ್ ಬೆನ್ಸ್ ಅನ್ನೋ ಒಂದು ಇಂಜಿನಿಯರ್ಗೆ ಒಂದು ಐಡಿಯಾ ಬರುತ್ತೆ. ಏನ್ ಐಡಿಯಾ ಅಂದ್ರೆ ಅವ್ರಿಗೆ ಒಂದು ವಸ್ತುನ ರೆಡಿ ಮಾಡ್ಬೇಕು. ಆ ವಸ್ತು ಯಾವುದೇ ಕುದುರೆ ಇಲ್ದೆ ಮೂವ್ ಆಗ್ಬೇಕು. ಆ ವಸ್ತುನ ಒಂದು ಇಂಜಿನ್ ಇಂದ ಮೂವ್ ಮಾಡ್ಬೇಕು ಅನ್ನೋ ಒಂದು ಐಡಿಯಾ ಬರುತ್ತೆ. ಸೊ 1884 ಈ ಪ್ರಾಸೆಸ್ ಸ್ಟಾರ್ಟ್ ಆಗುತ್ತೆ. 1 ವರ್ಷದೊಳಗೆ ಆ ವಸ್ತುನ ರನ್ನಿಂಗ್ ಕಂಡೀಷನ್ ಅಲ್ಲಿ ತಗೊಂಡ್ಬರ್ತಾರೆ. ಆದ್ರೆ ಇವಾಗ ಕಾರ್ ಮೂವ್ ಆಗೋ ತರ ಅಲ್ಲ. ಆವಾಗಿನ ಕಾಲಕ್ಕೆ ಜಸ್ಟ್ ಸ್ಲೋ ಆಗಿ ಆ ಇಂಜಿನ್ ಮೂವ್ ಆಗ್ತಾ ಇತ್ತು. ಈ ಗಾಡಿಲಿ ಏನೇನ್ ಫೀಚರ್ಸ್ ಇತ್ತಂತ ನೋಡಿದ್ರೆ, ಇದು 3 ವೀಲ್ ವೆಹಿಕಲ್. ಮತ್ತೆ ಇದರಲ್ಲಿ ಇದ್ದಿದ್ ಇಂಜಿನ್ ಸಿಂಗಲ್ ಸಿಲಿಂಡರ್ ಇಂಜಿನ್. ಈ ಇಂಜಿನ್ಗೆ 1 ಹಾರ್ಸ್ ಪವರ್ ಕಿನ್ನ ಕಮ್ಮಿ ಪವರ್. ಮತ್ತೆ ಈ 3 ವೀಲು ವುಡ್ಡನ್ ನಲ್ಲಿ ಮಾಡಿರೋ ವೀಲ್. ಆಮೇಲೆ ಸ್ಪೀಡ್ ನೋಡಿದ್ರೆ ಒಂದ್ ಸೈಕಲ್ ಮೂವ್ ಆಗೋಷ್ಟು ಸ್ಪೀಡು ಈ ಕಾರಲ್ಲಿ ಇತ್ತು. ಇವಾಗಿನ ಸೈಕಲ್ ಸ್ಪೀಡ್ ಅಲ್ಲ, ಹಳೆ ಕಾಲದಲ್ಲಿ ಇದ್ದಿದ್ ಸೈಕಲ್ ಸ್ಪೀಡ್ ಅಷ್ಟು ಸ್ಪೀಡು ಈ ಕಾರ್ ಮೂವ್ ಆಗ್ತಾ ಇತ್ತು. ಈ ಕಾರ್ನ ಫಸ್ಟ್ ಟೆಸ್ಟ್ ಡ್ರೈವ್ ಮಾಡಿದ್ ಯಾರಂತ ನೋಡಿದ್ರೆ ಕಾರ್ಲ್ ಬೆನ್ಸ್ ಮತ್ತೆ ಅವರ ಹೆಂಡತಿ ಬರ್ತಾ. ಸೊ ಇವರಿಬ್ರು ಕಾರ್ ಒಳಗಡೆ ಕುತ್ಕೊಂತಾರೆ. ಅಸಿಸ್ಟೆಂಟ್ ಫ್ಲೈ ವೀಲ್ ಸ್ಪಿನ್ ಮಾಡ್ತಾನೆ. ಅದಾದ್ಮೇಲೆ ಗಾಡಿ ಸ್ಟಾರ್ಟ್ ಆಗುತ್ತೆ, ಗಾಡಿ ಮೂವ್ ಆಗುತ್ತೆ. ಮೂವ್ ಆದ್ಮೇಲೆ ಗಾಡಿ ಕಂಟ್ರೋಲ್ ಇಲ್ದಿರೋ ಕಾರಣ ಅದನ್ನ ತಗೊಂಡೋಗಿ ಒಂದ್ ಗೋಡೆಗೆ ಡಿಕ್ಕಿ ಹೊಡಿತಾರೆ. ಇದೇ ವರ್ಲ್ಡ್ಸ್ ಫಸ್ಟ್ ಕಾರ್ ಇನ್ವೆನ್ಷನ್ ಮತ್ತೆ ವರ್ಲ್ಡ್ಸ್ ಫಸ್ಟ್ ಕಾರ್ ಟೆಸ್ಟ್ ಡ್ರೈವ್ ಮತ್ತೆ ವರ್ಲ್ಡ್ಸ್ ಫಸ್ಟ್ ಕಾರ್ ಕ್ರಾಶ್ ಟೆಸ್ಟ್. ಇದೆಲ್ಲ ಆಗಿದ್ದು ಒಂದೇ ದಿನ. ಸೊ ಕಾರ್ ಇನ್ವೆನ್ಷನ್ ಆಯ್ತು, ಕಾರ್ ಟೆಸ್ಟ್ ಆಯ್ತು, ಕಾರ್ ಕ್ರಾಶ್ ಆಯ್ತು. ಇದೆಲ್ಲ ಆದ್ಮೇಲೆ ಇವಾಗ ಗಾಡಿನ ಇನ್ನೂ ಇಂಪ್ರೂವ್ ಮಾಡ್ಬೇಕು. ಸೊ ಗಾಡಿಲಿ ಏನೇನೆಲ್ಲ ಫೇಲ್ ಆಯ್ತು ಅದನ್ನ ಕರೆಕ್ಟ್ ಮಾಡ್ಬೇಕು. ಸೊ ಇದನ್ನೆಲ್ಲ ಕರೆಕ್ಟ್ ಆಗಿ ಫಿಕ್ಸ್ ಮಾಡಿ ಅದೆಲ್ಲ ಕರೆಕ್ಟ್ ಆಗಿ ವರ್ಕ್ ಆಗ್ತಾ ಇದೆಯಾ ಅಂತ ಟೆಸ್ಟ್ ಮಾಡ್ಬೇಕು. ಸೊ ಈ ಟೆಸ್ಟ್ ಮಾಡ್ಬೇಕಂತ ಹೇಳಿದ್ರೆ ಮಧ್ಯರಾತ್ರಿ ಯಾರು ಇಲ್ದೇ ಇರೋ ರೋಡ್ ಅಲ್ಲಿ ಟೆಸ್ಟ್ ಮಾಡ್ತಾ ಇದ್ರು. ಹಿಂಗೆ ಮಾಡ್ತಾ ಮಾಡ್ತಾ ತಿಂಗಳುಗಳು ಕಳೀತು. ಆಮೇಲೆ ಒಂದಿನ ಜಾನ್ವರಿ 1886 ಕಾನ್ಫಿಡೆಂಟ್ ಆಗಿ ಹೋಗಿ ಈ ಕಾರ್ಗೆ ಅವರು ಪೇಟೆಂಟ್ ತಗೊಂತಾರೆ. ಜರ್ಮನ್ ಪೇಟೆಂಟ್ ನಂಬರ್ 37435. ಗ್ಯಾಸ್ ಇಂಜಿನ್ ಇಂದ ರನ್ ಆಗೋ ಗಾಡಿ ಅಂತ ಒಂದು ಪೇಟೆಂಟ್ ನ ಇವರು ತಗೊಂತಾರೆ. ಈ ಪೇಟೆಂಟ್ ನಾನೇ ಆಟೋಮೊಬೈಲ್ ಇಂಡಸ್ಟ್ರಿಯ ಬರ್ತ್ ಸರ್ಟಿಫಿಕೇಟ್ ಅಂತ ಹೇಳ್ತಾರೆ. ಜಸ್ಟ್ ಒಂದು ವಿಷಯ ಇಮ್ಯಾಜಿನ್ ಮಾಡಿ, ಅವತ್ತೇನಾದ್ರೂ ಕಾರ್ಲ್ ಬೆನ್ಸ್ ಈ ಕಾರ್ನ ಕಂಡಿಡಿದಿರಾ, ಈ ಪೇಟೆಂಟ್ ಈಸ್ಕೊಂಡಿಲ್ಲ ಅಂತಿದ್ರೆ ಇವಾಗ ನಮ್ ಸುತ್ತಲೂ ಕಾರ್ಗಳು ಇರ್ತಾ ಇದ್ವಾ? ಇಲ್ಲ ಕಾರ್ಗಳ ಬದಲು ನಾವು ಇನ್ನೂ ಎತ್ತಿನ ಗಾಡಿ ಇಲ್ಲ ಕುದುರೆಗಳನ್ನ ಯೂಸ್ ಮಾಡ್ತಾ ಇದ್ವಾ? ಇಲ್ಲ ಅಂದ್ರೆ ಇನ್ನೂ ಟೆಕ್ನಾಲಜಿ ಇಂಪ್ರೂವ್ ಆಗಿ ನಮ್ಮ ಹತ್ರ ಇವಾಗ ಫ್ಲೈಯಿಂಗ್ ಕಾರ್ಸ್ ಇರ್ತಾ ಇತ್ತ? ನಿಮ್ಗೆ ಏನ್ ಅನ್ಸುತ್ತೋ ಕಮೆಂಟ್ ಮಾಡಿ. ಬ್ಯಾಕ್ ಟು ಸ್ಟೋರಿ. ಇವಾಗ ಕಾರ್ ಏನೋ ರೆಡಿ ಆಯ್ತು, ಪೇಟೆಂಟ್ ತಗೊಂಡಾಯ್ತು. ಆದ್ರೆ ಇಲ್ಲಿ ಶಾಕಿಂಗ್ ವಿಷಯ ಏನಂತ ಹೇಳಿದ್ರೆ, ಅವಾಗ ಅಲ್ಲಿದ್ದ ಯಾರುನು ಈ 3 ವೀಲ್ ಕಾರ್ನ ಈಸ್ಕೊಳ್ಳಕ್ಕೆ ರೆಡಿ ಇರ್ಲಿಲ್ಲ. ಯಾಕಂದ್ರೆ ಅವ್ರ ಕಣ್ಣಿಗೆ ಇದು ಜಸ್ಟ್ ಒಂದು 3 ವೀಲ್ ಇರೋ ಒಂದು ವಸ್ತು, ಯಾವ್ದೋ ಸೌಂಡ್ ಮಾಡೋ ಒಂದು ವೇಸ್ಟ್ ಆಗಿರೋ ವಸ್ತು ಅಂತ ಅವರು ಇದನ್ನ ನೋಡ್ತಾ ಇದ್ರು. ಸೊ ಹಿಂಗಿರುವಾಗ ಯಾರು ಅದನ್ನ ಈಸ್ಕೊಳ್ಳಕ್ಕೆ ಮುಂದೆ ಬರ್ತಾ ಇರ್ಲಿಲ್ಲ. ಸೊ ಕಾರ್ಲ್ ಬೆನ್ಸ್ಗೆ ಝೀರೋ ಸೇಲ್ಸ್ ಅಂದ್ರೆ ಹಾಕಿದ ಬಂಡವಾಳ ಅಲ್ಲ, ನಷ್ಟ. ಕಾರ್ಲ್ ಬೆನ್ಸ್ ಹತ್ರ ಇದ್ದಿದ್ದ ದುಡ್ಡೆಲ್ಲ ಖಾಲಿ ಆಗ್ತಾ ಬಂತು. ಮತ್ತೆ ಅವರಲ್ಲಿ ಇದ್ದಿದ್ದ ಮೋಟಿವೇಶನ್ ಕೂಡ ಖಾಲಿ ಆಗ್ತಾ ಬಂತು. ಕಥೆಲಿ ಟ್ವಿಸ್ಟ್ ಇವಾಗ್ಲೇ ಸ್ಟಾರ್ಟ್ ಆಗೋದು. ಈ ಇನ್ವೆನ್ಷನ್ಗೆ ಫಂಡಿಂಗ್ ಮಾಡಿದ್ ಯಾರು ಗೊತ್ತಾ? ಅವ್ರ ಹೆಂಡತಿ ಬರ್ತಾ. ಅವ್ರ ಕೈನಲ್ಲಿ ಇದ್ದಿದ್ದ ಡೌರಿ ಕಾಸ್ನೆಲ್ಲ ಹಾಕಿ ಈ ಕಾರ್ಗೆ ಫಂಡಿಂಗ್ ಮಾಡಿದ್ರು. ಸೊ ಫಂಡಿಂಗ್ ಮಾತ್ರನೇ ಅಲ್ಲ, ಅವರು ಇನ್ನೂ ಒಂದ್ ದೊಡ್ಡ ವಿಷಯ ಮಾಡ್ತಾರೆ. ಅದೇನಂದ್ರೆ ಒಂದಿನ ಒಂದ್ ಸ್ಟ್ರಾಂಗ್ ಡಿಸಿಷನ್ ನ ತಗೊಂತಾರೆ. ಯಾರು ತಗೊಳ್ದೇ ಇರೋ ಒಂದು ಡಿಸಿಷನ್. ಯಾಕೆ? ಕಾರ್ಲ್ ಬೆನ್ಸ್ ಕೂಡ ಆ ಡಿಸಿಷನ್ ನ ಯೋಚನೆ ಮಾಡ್ತಾ ಇರ್ಲಿಲ್ಲ. ಅಂತ ಡಿಸಿಷನ್ ನ ಬರ್ತಾ ಒಂದಿನ ತಗೋತಾರೆ. ಏನಂದ್ರೆ ಆಗಸ್ಟ್ 1888 ಬರ್ತಾ
ಅವ್ರ ಗಂಡಂಗೆ ಹೇಳ್ದೆ ಬೆಳಗ್ಗೆನೆ ಅವರ 2 ಮಕ್ಕಳನ್ನ ಕರ್ಕೊಂಡು ಆ ಕಾರ್ನ ಎತ್ಕೊಂಡು ಒಂದು ಲಾಂಗ್ ಡ್ರೈವ್ ಹೋಗ್ತಾರೆ. ಎಲ್ಲಿಗ್ ಗೊತ್ತಾ? ಬರ್ತಾ ಅವರ ಊರಿಗೆ. ಇವ್ರಿದ್ದು ಮ್ಯಾನ್ಹೇಮ್ ಅನ್ನೋ ಊರಲ್ಲಿ. ಸೊ ಇವ್ರು ಹೋಗ್ತಾರ ಊರ್ ನೋಡಿದ್ರೆ ಫಾರ್ಜೇಮ್. ಈ ಎರಡೂರ್ಗೂ ಇರೋ ಡಿಸ್ಟೆನ್ಸ್ ಎಷ್ಟು ಗೊತ್ತಾ? 106 ಕಿಲೋಮೀಟರ್. ಸೊ ಈ 106 ಕಿಲೋಮೀಟರ್ ನ ಈ ಒಂದು ಕಾರ್ ನಲ್ಲಿ ಕವರ್ ಮಾಡ್ಬೇಕು. ಸೊ ಏನು ಯೋಚನೆ ಮಾಡ್ತಿರಾನೆ ಕಾರ್ ಎತ್ಕೊಂಡು ಹೊರಡ್ತಾರೆ. ಸೊ ಅವಾಗ ಗ್ಯಾಸ್ ಸ್ಟೇಷನ್ ಗಳೆಲ್ಲ ಇರ್ಲಿಲ್ಲ. ಇವಾಗ ಫ್ಯೂಲ್ ಹಾಕ್ಬೇಕು. ಸೊ ಫ್ಯೂಲ್ಗೆ ಅವರು ಏನ್ ಮಾಡ್ತಾ ಇದ್ರ ಅಂತ ನೋಡಿದ್ರೆ ಫಾರ್ಮಸಿಲ್ ಹೋಗಿ ಫ್ಯೂಲ್ ನ ತಗೊಂತಾ ಇದ್ರು. ಆಗಿನ ಕಾಲದಲ್ಲಿ ಫ್ಯೂಲ್ ನ ಒಂದು ಕ್ಲೀನಿಂಗ್ ಸಾಲ್ವೆಂಟ್ ಆಗಿ ಯೂಸ್ ಮಾಡ್ತಾ ಇದ್ರು. ಸೊ ಈ ಕ್ಲೀನಿಂಗ್ ಸಾಲ್ವೆಂಟ್ ನಾನೇ ಇವರು ಕಾರ್ಗೆ ಫ್ಯೂಲ್ ಆಗಿ ಯೂಸ್ ಮಾಡ್ತಾ ಇದ್ರು. ಸೊ ಇನ್ ಕೇಸ್ ರನ್ನಿಂಗ್ ಅಲ್ಲಿ ಫ್ಯೂಲ್ ಲೈನ್ ಏನಾದ್ರು ಬ್ಲಾಕೇಜ್ ಆದ್ರೆ ಅವ್ರ ಹ್ಯಾಟ್ ಅಲ್ಲಿ ಇರೋ ಪಿನ್ ನ ಯೂಸ್ ಮಾಡಿ ಆ ಬ್ಲಾಕೇಜಸ್ ನ ತೆಗಿತಾ ಇದ್ರು. ಹಂಗೆ ಬ್ರೇಕ್ಸ್ ಏನಾದ್ರು ಪ್ರಾಬ್ಲಮ್ ಕೊಡ್ತಾ ಇದ್ರೆ ಶೂ ಮೇಕರ್ ನೇಲ್ ಲೆದರ್ ನ ಯೂಸ್ ಮಾಡಿ ಗಾಡಿನ ಸ್ಟಾಪ್ ಮಾಡ್ತಾ ಇದ್ರು. ಈ ಬ್ರೇಕಿಂಗ್ ಪ್ರಾಸೆಸ್ ಇವಾಗಿರೋ ಬ್ರೇಕ್ ಪ್ಯಾಡ್ಸ್. ಅವ್ರಿಗೆ ಗೊತ್ತಿಲ್ದೇನೆ ಅವರು ವರ್ಲ್ಡ್ಸ್ ಫಸ್ಟ್ ಬ್ರೇಕ್ ಪ್ಯಾಡ್ಸ್ ನ ಕಂಡಿಡಿದಿದ್ದಾರೆ. ಹಿಲ್ ಸ್ಟೇಷನ್ ಅಲ್ಲಿ ಹೋಗುವಾಗ ಅವ್ರ ಮಕ್ಕಳನ್ನ ಇಳಿಸಿ ಕಾರ್ನ ತಳಿಸ್ತಾ ಇದ್ರು. ಸೊ ಇಷ್ಟೊಂದ್ ಸರ್ಕಸ್ ಗಳೆಲ್ಲ ಮಾಡಿ ಹೆಂಗೋ ಫೈನಲ್ ಆಗಿ ಅವ್ರು ಹೋಗ್ಬೇಕಾಗಿದ್ದ ಜಾಗಗೆ ಹೋಗಿ ತಲುಪ್ತಾರೆ. ಅವರು ಆ ಕಾರ್ನ ಏನಕ್ಕೆ ತಗೊಂಡೋದ್ರೋ ಗೊತ್ತಿಲ್ಲ. ಸುಮ್ನೆ ಒಂದ್ ಪ್ರಾಡಕ್ಟ್ ನ ಮನೇಲಿ ಮಾಡಿಕ್ಕಿದೀರ ಅದನ್ನ ಯೂಸ್ ಮಾಡೋಣ ಅಂತ ತಗೊಂಡೋದ್ರು, ಇಲ್ಲ ಈ ಪ್ರಾಡಕ್ಟ್ ನ ಲೈವ್ ಡೆಮೋ ಮಾಡ್ಬೇಕಂತ ತಗೊಂಡೋದ್ರು. ಸೊ ಹೆಂಗೋ ಅವ್ರು ಮಾಡಿದ ರೋಡ್ ಟ್ರಿಪ್ ಅವ್ರ ಪ್ರಾಡಕ್ಟ್ ಗೆ ಯೂಸ್ ಆಗುತ್ತೆ. ಸೊ ಆ ಪ್ರಾಡಕ್ಟ್ ಏನು ಅಂತ ಜನಕ್ಕೆ ತೋರಿಸಬಹುದು. ಪೇಟೆಂಟ್ ಆದಾಗ ಯಾರು ಈ ಪ್ರಾಡಕ್ಟ್ ನ ಯೂಸ್ ಮಾಡಕ್ಕೆ ರೆಡಿ ಇರ್ಲಿಲ್ಲ. ಸೊ ಫ್ಯಾಕ್ಟ್ರಿಲಿ ಅವರು ಡೆಮಾನ್ಸ್ಟ್ರೇಷನ್ ಮಾಡಿದ್ರು ಜನಕ್ಕೆ ಅರ್ಥ ಆಗ್ತಾ ಇರ್ಲಿಲ್ಲ. ಯಾಕಂದ್ರೆ ಯಾರು ಕಾರ್ ಅನ್ನ ಒಂದು ವಸ್ತುವನ್ನೇ ಅವಾಗ ನೋಡಿರ್ಲಿಲ್ಲ. ಅವ್ರಿಗೆ ಆ ವಸ್ತು ಏನು ಅಂತಾನು ಗೊತ್ತಿರ್ಲಿಲ್ಲ. ಸೊ ಇದೆಲ್ಲ ಆಗ್ತಾ ಇರುವಾಗ ಬರ್ತಾ ತಗೊಂಡಿದ್ ಒಂದ್ ಡಿಸಿಷನ್, ಈ ಪ್ರಾಡಕ್ಟ್ ಏನು ಅಂತ ಜನಾಗ ಅರ್ಥ ಆಯ್ತು. ಈ ಒಂದು ರೋಡ್ ಟ್ರಿಪ್ ಇಂದ ಜನಾಗೆ ತೋರಿಸ್ಬೇಕಾಗಿತ್ತು ಅವ್ರ ಪ್ರಾಡಕ್ಟ್ ಎಷ್ಟು ಯೂಸ್ಫುಲ್ ಅಂತ. ರಿಯಲ್ ಆಗಿ ಈ ಮೆಷಿನ್ ಇಂದ ಏನೇನೆಲ್ಲ ಮಾಡ್ಬೋದು ಅಂತ, ಈ ಒಂದು ಮಿಷಿನ್ ಇಂದ ಎಷ್ಟು ದೂರ ಒಬ್ಬ ಮನುಷ್ಯ ಹೋಗ್ಬೋದು ಅಂತ. ಈ ರೋಡ್ ಟ್ರಿಪ್ ಆದ್ಮೇಲೆ ಈ ವಿಷಯ ಜನಕ್ಕೆ ಗೊತ್ತಾಗುತ್ತೆ. ಆಮೇಲೆ ಇನ್ನೇನು ಆರ್ಡರ್ಸ್ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವುದೇ ವಿಷಯನ ಕಂಡಿಡಿಬೇಕಂತ ಹೇಳಿದ್ರೆ ಅದ್ರಿಂದ ಒಬ್ಬ ಜೀನಿಯಸ್ ಇರ್ತಾನೆ. ಆದ್ರೆ ವರ್ಲ್ಡ್ಸ್ ಫಸ್ಟ್ ಕಾರ್ ಹಿಂದೆ ಇಬ್ರಿದ್ರು. ಕಂಡಿಡ್ದಿದೇನೋ ಕಾರ್ಲ್ ಬೆನ್ಸ್, ಆದ್ರೆ ಅದು ರಿಯಲ್ ವರ್ಲ್ಡ್ ತಗೊಂಬಂದಿದ್ದು ಅವ್ರ ಹೆಂಡತಿ ಬರ್ತಾ. ಇದೇ ವರ್ಲ್ಡ್ಸ್ ಫಸ್ಟ್ ಕಾರ್ ಹೆಂಗ್ ಇನ್ವೆಂಟ್ ಆಯ್ತು ಅನ್ನೋ ಒಂದು ಕತೆ. ಈ ಕತೆ ನಿಮ್ಗೆ ಏನಾದ್ರೂ ಇಷ್ಟ ಆದ್ರೆ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತೊಂದು ವಿಡಿಯೋಲಿ ಸಿಗೋಣ. ಬಾಯ್.